ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುದ್ದಿ. ಬೆಂಗಳೂರು ನಗರದಲ್ಲಿ ನವೆಂಬರ್ 19ರ ದಿನ ಆಡಹಗಲೇ ನಡೆದಿದ್ದಂತಹ ATMಗೆ ಹಣ ತುಂಬುವ ವಾಹನದ ದರೋಡೆ ಕೇಸ್. ಈ ಕೇಸ್ನಲ್ಲಿ ಬಂಧಿತ ಆರೋಪಿಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಇದುವರೆಗೂ 6.29 ಕೋಟಿ ರೂಪಾಯಿ ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದ್ದು ತನಿಖೆ ಮುಂದುವರೆದಿದೆ. ದರೋಡೆಯಾದಂಥ 7.11 ಕೋಟಿ ರೂಪಾಯಿ ಪೈಕಿ ಬೆಂಗಳೂರು ನಗರದ ಹೊರವಲಯದ ಪಾಳು ಬಿದ್ದ ಮನೆಯಲ್ಲಿ 5 ಕೋಟಿ ರೂಪಾಯಿಗೂ ಅಧಿಕ ಹಣ ಪತ್ತೆಯಾಗಿತ್ತು. 3 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಶನಿವಾರ ಸಂಜೆ ಮತ್ತೊಬ್ಬ ಆರೋಪಿ ಬಂಧಿಸಿ ಆತನ ಬಳಿ ಇದ್ದ 70 ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಗೋವಿಂದರಾಜನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಣ್ಣಪ್ಪ ನಾಯಕನನ್ನ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಕಳ್ಳರನ್ನ ಪೊಲೀಸ್ ಹಿಡಿಬೇಕಾಗಿತ್ತು, ಆದರೆ ಪೊಲೀಸೇ ದರೋಡೆ ಕೆಲಸಕ್ಕೆ ಇನ್ವಾಲ್ವ್ ಆಗಿತ್ತು. ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಹೌದಾ, ಹೀಗೂ ಆಗುತ್ತಾ ಎನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿತ್ತು. ದರೋಡೆ ಪ್ರಕರಣದಲ್ಲಿ ಕಮ್ಮನಹಳ್ಳಿಯ ರವಿ ಮತ್ತು ಆತನ ಸಹೋದರ ರಾಕೇಶ್ ಆರೋಪಿತರಾಗಿದ್ದು ಪೊಲೀಸರು ರವಿಯನ್ನ ಬಂಧಿಸಿದ್ರು. ಆದರೆ ಚಿತ್ತೂರಿನ ಕಡೆ ತೆರಳಿದ್ದ ರಾಕೇಶ್ ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಈಗ ಪ್ರಕರಣ ಸಂಬಂಧ ಬಂಧಿತ ಆರೋಪಿಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಇನ್ನು ಶನಿವಾರ ಮಧ್ಯಾಹ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ 3 ಆರೋಪಿಗಳನ್ನು ಬಂಧಿಸಿದ್ದು 30 ಜನರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಹಾಗೂ 8ಕ್ಕೂ ಅಧಿಕ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾದ ಶಂಕೆ ಇದೆ ಅಂತ ಸಹ ಹೇಳಿದ್ರು. ಚಿತ್ತೂರಿನಲ್ಲಿ ಕಾರು ನಿಲ್ಲಿಸಿ ಟ್ರಂಕ್ನಲ್ಲಿದ್ದ ಹಣವನ್ನ ಬ್ಯಾಗ್ಗೆ ಹಾಕೊಂಡು ಆರೋಪಿಗಳು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ಸುತ್ತಾಡ್ತಾ ಇದ್ರು. 3 ರಾಜ್ಯಗಳಲ್ಲಿ ತನಿಖೆ ನಡೆಸ್ತಾ ಇರುವ ಪೊಲೀಸರ ತಂಡ ಆರೋಪಿಗಳನ್ನ ಹುಡುಕಿ ಬಂಧಿಸಿದೆ. ದರೋಡೆ ಪ್ರಕರಣದ ಆರೋಪಿ ಏನಿದ್ದಾನೆ ಜಿತೇಶ್ 3 ದಿನದ ಹಿಂದೆ ಹೊಸ KTM ಬೈಕ್ ಅನ್ನ ಖರೀದಿ ಮಾಡಿದ್ದಾನೆ. ದರೋಡೆ ಪ್ರಕರಣದ ಹಣದಲ್ಲಿಯೇ ಬೈಕ್ ಖರೀದಿ ಮಾಡಿರುವಂತಹ ಸಾಧ್ಯತೆ ಕೂಡ ಹೆಚ್ಚಿದ್ದು ಈ ಕುರಿತು ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಕೈಗೊಂಡಿದ್ದಾರೆ. ಸದ್ಯ ಜಿತೇಶ್ ಬಳಿ ಯಾವುದೇ ಹಣ ಪತ್ತೆಯಾಗಿಲ್ಲ. ಪೊಲೀಸರು ರವಿಯನ್ನ ಹೈದರಾಬಾದ್ನಲ್ಲಿ ಬಂಧಿಸಿದ್ರು. ರವಿ, ರಾಕೇಶ್, ಜಿತೇಶ್ ಇವರಿಗೆಲ್ಲ ಅಣ್ಣಪ್ಪ ನಾಯಕ್ ಮತ್ತು CMS ಸಂಸ್ಥೆಯ ಮಾಜಿ ಉದ್ಯೋಗಿ ಝೇವಿಯರ್ ಜೊತೆ ಸ್ನೇಹ ಪರಿಚಯ ಜಾಸ್ತಿನೇ ಇತ್ತು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದ ಸಹೋದರರಿಗೆ ದರೋಡೆ ಮಾಡುವಂತಹ ಕುರಿತು ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಐಡಿಯಾ ಕೊಟ್ಟಿದ್ದ. ದರೋಡೆಗೆ ಬಳಕೆ ಮಾಡಿದ್ದ ಇನೋವಾ ಕಾರು ಬಾಣಸವಾಡಿ ಸಮೀಪದ ವೃದ್ಧ ದಂಪತಿಗೆ ಸೇರಿತ್ತು. ಅಣ್ಣಪ್ಪ ನಾಯಕ್ಗೆ ವೃದ್ಧ ದಂಪತಿಗಳ ಪರಿಚಯವಿತ್ತು. ಊರಿಗೆ ಹೋಗೋದಕ್ಕೆ ಕಾರ್ ಬೇಕು ಅಂತ ಬಾಡಿಗೆಗೆ ಪಡೆದಿದ್ದ ಆತ. ಆದರೆ ಅದನ್ನು ಬಳಸ್ಕೊಂಡಿದ್ದೇ ಬೇರೆ ಬಿಡಿ. ಅದಕ್ಕೆ RBI ಸ್ಟಿಕ್ಕರ್ನಲ್ಲಿ ನಂಬರ್ ಪ್ಲೇಟನ್ನು, ನಕಲಿ ನಂಬರ್ ಪ್ಲೇಟನ್ನು ಅಂಟಿಸಿ ಕಾರನ್ನು ದರೋಡೆಗೆ ಬಳಕೆ ಮಾಡಿಕೊಂಡಿದ್ದ. ಶನಿವಾರ ರಾತ್ರಿ ರಾಕೇಶ್ ಬಂದು ಶರಣಾದ ಬಳಿಕ ಆತನನ್ನು ಬಂಧಿಸಿದ್ದು ಭಾನುವಾರ ಜಿತೇಶ್ನನ್ನು ಬಂಧಿಸಲಾಗಿದೆ. ಚಿತ್ತೂರು ಜಿಲ್ಲೆಯ ಕುಪ್ಪಂ ಸಮೀಪದ ತಮ್ಮ ತೋಟದ ಮನೆಯಲ್ಲಿ ರವಿ, ರಾಕೇಶ್ ಬಚ್ಚಿಟ್ಟಿದ್ದ ಅಷ್ಟು ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವು ಆರೋಪಿಗಳು ಪ್ರಕರಣದಲ್ಲಿ ಭಾಗಿಯಾಗಿರೋ ಸಾಧ್ಯತೆ ಇದ್ದು ತನಿಖೆ ನಡೀತಾ ಇದೆ. ಸದ್ಯ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಪೊಲೀಸರು ಬ್ಯುಸಿಯಾಗಿದ್ದು ಇನ್ನುಳಿದ ದರೋಡೆಕೋರರನ್ನ ಸೆರೆ ಹಿಡಿಯುತ್ತಾರಾ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.